ಈಶ್ವರಹಳ್ಳಿ. ಆ ಹಳ್ಳಿ ಚಿಕ್ಕದು, ಜನ ಕಡಿಮೆ. ಆದರೆ ಒಂದು ದೊಡ್ಡ ರಹಸ್ಯ ಮಾತ್ರ ಇತ್ತು, ಓಣಿಗಲ್ಲಿನ ರಹಸ್ಯ. ಹಳ್ಳಿಯ ಮಧ್ಯೆ ನಿಂತಿರುವ ದೊಡ್ಡ ಕಲ್ಲು, ಜನರು ಅದನ್ನ ಓಣಿಗಲ್ಲು ಅಂತ ಕರೀತಾರೆ. ರಾತ್ರಿ ಅದರ ಹತ್ರ ಹೋಗ್ಬಾರ್ದು, ಯಾಕೆಂದ್ರೆ ಅಲ್ಲಿ ಏನೋ ಇನ್ನೂ ಜೀವಂತವಾಗಿಯೇ ಇದೆ ಎನ್ನುವುದು ಹಳ್ಳಿಯ ಭಯ. ಒಂದು ದಿನ ಹಳ್ಳಿಗೆ ಹೊಸ ಶಿಕ್ಷಕ ಬಂದು ನೆಲೆಸುತ್ತಾನೆ, ವಸುಧೇಂದ್ರ. ಶಿಕ್ಷಿತ, ಧೈರ್ಯಶಾಲಿ, ಅಂಧನಂದಿಕೆಗಳನ್ನು ನಂಬತನ್ಯ. ಆದರೆ ಮೊದಲ ದಿನವೇ ವೃದ್ಧೆರಡಮ್ಮ ಅವನನ್ನು ಎಚ್ಚರಿಸ್ತಾಳೆ. ಮಗನೇ, ಈ ರಾತ್ರಿಯಲ್ಲಿ ಹೋಗ್ಬೇಡ, ಓಣಿಗಲ್ಲಿನ ಹತ್ತಿರ ಏನೋ ಜಾಗೃತವಾಗಿದೆ. ವಸುಧೇಂದ್ರ ನಗೆ ಮಾಡಲು ಯತ್ನಿಸುತ್ತಾನೆ, ಆದರೆ ಎರಡಮ್ಮನ ಕಣ್ಣುಗಳಲ್ಲಿ ಕಾಣುವ ಭಯ ಅವನನ್ನು ರಾತ್ರಿ, ಮರುದಿನೆಲ್ಲ ಗಲಾಟೆ. ಹತ್ತಿರದ ಹಳ್ಳಿಯ ಮಲ್ಲೇಶ ಕಾಣೆಯಾಗುತ್ತಾನೆ. ಅವನ ಕಾಲಿನ ಗುರುತುಗಳು ಓಣಿಗಲ್ಲಿನವರೆಗೆ ಹೋಗಿ ಅಲ್ಲೇ ನಿಂತುಬಿಡುತ್ತವೆ. ಅಂದ್ರೆ ಅವನು ಆ ಕಲ್ಲನ್ನು ದಾಟಲೇ ಇಲ್ಲ. ಆದರೂ ಅವನು ಕಾಣೆಯಾಗಿದ್ದಾನೆ. ಹಳ್ಳಿ ಭಯದಲ್ಲಿ, ವಸುಧೇಂದ್ರ ಕುತೂಹಲದಲ್ಲಿ. ರಾತ್ರಿ ಮಳೆಯ ಮಧ್ಯೆ ಟಾರ್ಚ್ ಹಿಡಿದು ವಸುಧೇಂದ್ರ ಓಣಿಗಲ್ಲಿನ ಬಳಿ ಬರುತ್ತಾನೆ. ಕಲ್ಲು ಕೇವಲ ಕಲ್ಲಲ್ಲ, ಅದರ ಮೇಲೆ ಅಪರೂಪದ ಚಿಹ್ನೆಗಳು, ಹಳೆಯ ಲಿಪಿಯಲ್ಲಿ ಏನೋ ಕೆತ್ತಿದಂತೆ. ಅವರು ಟಾರ್ಚ್ ಬೆಳಕು ಹಾಕಿದ ತಕ್ಷಣ ಗುರುತು ಇಲ್ಲದಂತಹ ಭಾರೀ ಗಾಳಿ, ಕಲ್ಲಿನ ಹಿಂದಿನಿಂದ ಕಿರುಚುವ ಶಬ್ದ, ಮನುಷ್ಯನದೋ ಪ್ರಾಣಿಯದೋ ಗೊತ್ತಾಗದ ಧ್ವನಿ. ಯಾರಲ್ಲಿ ಎಂದು ಅವರು ಕೂಗುತ್ತಾರೆ. ಉತ್ತರ ಮೌನ. ಮರುದಿನ ಬೆಳಿಗ್ಗೆ ವಸುಧೇಂದ್ರನ ಮನೆಯ ಬಾಗಿಲಿನ ಮೇಲೆ ಅದೇ ಚಿಹ್ನೆ, ಅದೇ ಓಣಿಗಲ್ಲಿನ ಗುರುತು. ಹಳ್ಳಿ ಜನರ ಕಣ್ಣುಗಳಲ್ಲಿ ಒಬ್ಬೇ ಪ್ರಶ್ನೆ, ಇದು ನಮ್ಮನ್ನ ಹಿಂಬಾಲಿಸ್ತಿದೆಯಾ ಅಥವಾ ಯಾರಾದರೂ ಇದನ್ನ ಜಾಗೃತಗೊಳಿಸಿದ್ದಾರಾ? ಒಂದು ರಾತ್ರಿ ಹಳ್ಳಿಯ ಮೌನವನ್ನ ಕತ್ತರಿಸುವಂತೆ ಕಿರುಚಾಟ. ವಸುಧೇಂದ್ರ ಓಡುತ್ತಾ ಕಲ್ಲಿನ ಕಡೆ ಬರುತ್ತಾನೆ. ಅಲ್ಲಿ ಬೆಳಕಿನ ಮಧ್ಯೆ ಒಬ್ಬನು ನಡಿದಂತೆ ಕಾಣುತ್ತಾನೆ. ಅವನು ಮಲ್ಲೇಶ. ಬದುಕಿದ್ದ, ಆದರೆ ಮತ್ತೊಂದೇ ಇದ್ದ ಮಲ್ಲೇಶ ಅಲ್ಲ. ಕಣ್ಣು ಕೆಂಪು, ಮುಖದಲ್ಲಿ ಭಯ, ನೋವು, ನೋವಿಗಿಂತಲೂ ವಿಚಿತ್ರ ತಳ್ಳಣ. ಹೋಗಿ, ದಯವಿಟ್ಟು ಹೋಗಿ ಎಂದು ಅವನು ಕಿರುಚುತ್ತಾನೆ. ವಸುಧೇಂದ್ರ ಗಾಬರಿ. ಏನಾಯಿತು ಇಲ್ಲಿ? ಮಲ್ಲೇಶ ಕೈಯಿಂದ ಕಲ್ಲಿನ ಹಿಂದೆ ತೋರಿಸುತ್ತಾನೆ. ಅದು ನನ್ನನ್ನ ಕರೀತಾ ಇದೆ. ನನ್ನ ತಲೆ, ನನ್ನ ಮನಸ್ಸು ಹಿಡ್ಕೊಳ್ತಾ ಇದೆ. ಟಾರ್ಚ್ ಬೆಳಕಿನಲ್ಲಿ ವಸುಧೇಂದ್ರ ಕಾಣುವುದೇ ಒಂದು ಕಪ್ಪು ವೃತ್ತ, ಅದರೊಳಗೆ ಚಿಹ್ನೆಗಳು. ಅವು ಕಲ್ಲಿನ ಚಿಹ್ನೆಗಳೊಂದಿಗೆ ಸರಿಹೊಂದುತ್ತವೆ. ಅದು ಪೂರ್ವಕಾಲದ ಬಲಿಪೀಠ. ಮಲ್ಲೇಶನ ಶವ ಮರುದಿನ ಸಿಗುತ್ತದೆ. ಗಾಯಗಳಿಲ್ಲ, ಆದರೆ ಅವನ ಕಣ್ಣುಗಳು ಭಯದಿಂದ ಜಡವಾಗಿವೆ. ಓಣಿಗಲ್ಲಿನ ರಹಸ್ಯ ಇದೀಗ ಸ್ಪಷ್ಟ. ಇದು ರಾಕ್ಷಸವಲ್ಲ, ಇದು ಪ್ರಾಚೀನ ಚಿಹ್ನೆಗಳ ಆಟ. ಇವು ಮನಸ್ಸನ್ನ ಹಿಡಿಯುವ ಶಕ್ತಿ. ಈ ಶಕ್ತಿಯನ್ನ ಈಗ ಯಾರೋ ಕಾಲಕಟ್ಟಿನ ನಂತರ ಜಾಗೃತಗೊಳಿಸಿದ್ದಾರೆ. ಕೊನೆಗೆ ಸತ್ಯಕ್ಕೆ ತಲುಪುತ್ತಾನೆ. ಈ ಆಟದ ಮಾಸ್ಟರ್ ಹಳ್ಳಿಯದ್ದೇ ಒಬ್ಬ ಮನುಷ್ಯ, ಶಶಿಧರ್. ಆತ ಕಲ್ಲಿನ ಬೆಳವಣಿಗೆಗಳನ್ನು ಮಂತ್ರಶಕ್ತಿಯಂತೆ ಉಪಯೋಗಿಸಿ ಹಳ್ಳಿಯನ್ನು ತನ್ನ ಹಿಡಿತಕ್ಕೆ ತರಲು ಯತ್ನಿಸಿದ್ದ. ಆದರೆ ತನ್ನ ನಿಯಂತ್ರಣ ಕಳೆದುಕೊಂಡ. ಕಲ್ಲಿನ ಚಿಹ್ನೆಗಳು ಜಾಡು ತಪ್ಪುತ್ತಾ ಶಶಿಧರ್ ನೆಲದಲ್ಲಿ ಕುಸಿದು ಮನೋವೈಕಲ್ಯದಲ್ಲಿ ಮುಳುಗುತ್ತಾನೆ. ಎಲ್ಲವೂ ಮುಗಿದಂತೆ ಕಂಡಾಗ, ಒಂದು ವಾರದ ನಂತರ ವಸುಧೇಂದ್ರ ಮನೆಗೆ ಬಂದಾಗ, ಬಾಗಿಲಿನ ಮೇಲೆ ಅದೇ ಚಿಹ್ನೆ, ಓಣಿಗಲ್ಲಿನ ಗುರುತು. ಹೊರಗಾಳಿ ಮೃದುವಾಗಿ ಬೀಸುತ್ತಿತ್ತು. ಆ ಗಾಳಿಯ ಜೊತೆಗೆ ದೂರದಲ್ಲಿ ನಿಧಾನವಾಗಿ ಒಂದು ಕಿರುಚಾಟ. ಕೇವಲ ಗಾಳಿಯೇ ಅಥವಾ ಓಣಿಗಲ್ಲಿನ ರಹಸ್ಯ ನಿಜವಾಗಿಯೂ ಮುಗಿದಿದೆ?